ಲೇ ನಿಂತ್ಕೊಳ. ಯಾಕೆ ಓದ್ತಾ ಇದೀಯಾ? ನಿಂತ್ಕೋ. ಏನಾ? ಏಯ್, ಇವಾಗ ನೀನು ಅಂದಿರೋ ಮಾತು ಇವಾಗ ನನ್ನ ಕಿವಾಗ ಗುಯ್ಗುತ್ತಾ ಇದೆ. ಇನ್ಮೇಲೆ ನಾನೇನು ಅಂತ ತೋರಿಸ್ತೀನಿ. ಇವಾಗ ತಾನೆ ನೋಡಿದ್ನಲ್ಲ ನೀನೇನು ಅಂತ. ತೋರ್ಸೋದು ಬೇಡ ನೀನು. ಹೋಗಲೇ ಇವಾಗ. ಲೇ ಏ ಹೋಗಿ ನೋಡಿದ್ದೀನಿ ಹೋಗ. ಲೇ ಅಪ್ಪನ ಬತ್ತವನ ಅಪ್ಪನು ಬರ್ರ ಬತ್ತವನ್ ಬಿಡು. ಏಯ್ ಏನ್ರ ಅದು? ಓ ಬಾಪಾ ಬಾ ಬಾ. ಯಾರು ಈ ಬೂಬಮ್ಮನು? ಬೂವಮ್ಮನ್ ಬಂದವಳು ಬಾ. ಯಾರಮ್ಮ? ಅಣ್ಣ ನಾದೇ ಅಕಡೆ ಆಂಧ್ರ ಆಂಧ್ರ. ಆಂಧ್ರ? ಈ ಕಡೆಗೆ ಅನ್ಕಮ್ಮ ಬಂದಿದ್ಯಾ? మా అన్న మా వదిన భోజనం వేస్తూ ఉండలేదు. ఎవడు కొట్టేది తిట్టేది దానికే నేను వచ్చేసినానా. ఏమైనా పని చేసుకొని మీ ఇంట్లో ఉంటానా. 3 పూట్లు భోజనం వేస్తే అంతే చాలు నాకు. దానికి ఆ యొక్క పని ఇచ్చింది. ఇంచేపు బోకలు ఉతికి బోకలంతా కిలించేసి వాకిలి ముందు అంతా ఊడ్చి ఇట్లా కూర్చోండను. ఓ హౌదా? అన్న పాట పని అంతా చేస్తాను. ఏం పని చెప్తే చేస్తాను. ನೀವಿಬ್ರು ಆ ಕಡೆ ಇಲ್ಲಿ ನಿಂತ್ಕೊಂಡಿದ್ದೀರಿ. ಅಪ್ಪ ಇವನ್ನ ಕಿಡ್ನಾಪ್ ಮಾಡಿದ್ದು ಯಾರು ತಿಳಿದ ನಿಂಗ? ಚಿಕ್ಕನ್ ಸುಮ್ಮನೆ ಯಾಕೆ ಇವಾಗ ಅದೆಲ್ಲ ಅಪ್ಪನ್ ಕೇಳದ್ ನೀನು? ಯಾರ? ಸುನಂದಿ ಮಗನು. ಏನ್ ಹೇಳ್ತಾ ಇದ್ಯಾ? ನಿಜವಾಗ್ಲೂ ಅಪ್ಪ ಹೋಗಿದ್ರಿ ನಾವು ಸುನಂದಿ ಅವ್ರ ಮನೆ ಹತ್ರಕ್ಕ. ನಾನು ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ರೆ ಇವನ್ ಬೇಡ ಬೇಡ ಅಂತಾನೆ. ಬೇಡ ಸುಮ್ಮನೆರ ಏನೋ ತಿಳಿದಿರೋ ತಪ್ಪು ಮಾಡ್ಬಿಟ್ಟವನೆ. ಈ ಸತಿಗೆ ಬಿಟ್ಬಿಡೋಣ ಅಂತ ಹೇಳಿದ್ನು. ಹೌದೇನೋ? ಈ ಸತಿಗೆ ಅವನಿಗೆ ಬಿಟ್ಬಿಡೋಣ ಬಿಡಪ್ಪ. ಆಮೇಲೆ ಬೇಕಾದ್ರೆ ನೋಡೋಣ. ಏನೋ ತಿಳಿದಿರೋ ತಪ್ಪು ಮಾಡ್ಬಿಟ್ಟವನೆ. ಆಯ್ತು ಬಿಡಪ್ಪ, ನೀನು ದೊಡ್ಡ ಮನುಷ್ಯನ ಹೇಳಿದ್ಮೇಲೆ ಮುಗೀತು. ಆಯ್ತು ಬಿಡು. ನೀನು ಹೇಳಿದ್ಮೇಲೆ ನಾವು ಮುಂದುವರಿಯೋಕ್ಕಾಗ್ತೈತಾ? ನಿನ್ನಿಷ್ಟ, ನಿನ್ನಣ್ಣೆ ಬರ. ಇವಾಗ ಅವ್ನು ನಿನ್ನ ನಿಕ್ಕೊಂಡಿದ್ದಿದ್ರು ನಾನು 50 ಲಕ್ಷ ಕೊಡ್ತಾನೂ ಇರಲಿಲ್ಲ, ನೀನು ಬಿಡಿಸ್ಕೊಂಡು ಬರ್ತಾನೂ ಇರಲಿಲ್ಲ. ನನಗಿರೋದು ಒಬ್ಬನೇ ಮಗನು ಅಂತ ಅನ್ಕೊಂಬಿಡ್ತೀನಿ. ಯಾಕಪ್ಪ ಹಂಗೆ ಮಾತಾಡ್ತೀಯ? ಯಾಕಪ್ಪ ಹಂಗೆ ಮಾತಾಡ್ತೀಯ ಅಂತ ಯಾವ ಬಾಯಿಂದ ಕೇಳ್ತಾ ಇದೀಯ ನೀನು? ಯಾವ ಬಾಯಿಂದ ಕೇಳ್ತಾ ಇದೀಯೋ? ಏಯ್ ಮಾನ ಮರ್ಯಾದೆ ಇಲ್ದೋನೆ ಏನಕ್ಕೋ ಈ ಬಾಳ್ತಾ ಇದೀಯಾ? ಹೋಗಿ ಬಂದು ಮನೆ ಮಂದಿ ಎಲ್ಲ ಅವನ್ನೇ ಬೈರಿ. ಅವನೊಬ್ಬನ ಬಿಟ್ಟಿಗೆ ಸಿಕ್ಬಿಟ್ಟವನೆ. ಏನು ಮಾತಾಡಲ್ಲ ನೋಡು. ಅದಕ್ಕ ಏನು ಮಾತಾಡಲ್ಲ, ಮೌನವಾಗಿರ್ತಾನೆ. ಇವನ ಅವನೇ ನೋಡಿ ಸಿಕ್ಕೋಣ ಹಂಗೆ ಲೋಡಬೇಡ ಅಂತ ಮಾತಾಡ್ಬೇಕಾಗಿತ್ತಾ? ನಮ್ಮ ಅಪ್ಪನ ಹೇಳಿರೋದು ಮುಂಚಾಗೊಂದು ಈಚಾಗೊಂದು ಇಕ್ಕೊಂಡು ಕುಡ್ದು ಮಾತಾಡಿದ್ರೆ ಒಂದೇ ಮಾತು ಮಾತಾಡಬೇಕು ಅಂತ. ಅದಕ್ಕೆ ನಾನು ಮುಂಚಾಗ ಒಂದಿಕ್ಕಣಲ್ಲ, ಈಚಾಗ ಒಂದಿಕ್ಕಣಲ್ಲ, ಒಂದೇ ಮಾತು ಮಾತಾಡ್ಬಿಡ್ತೀನಿ. ಬಾಯಾಗಿರೋದು. ನಿಕೇನು ಕಷ್ಟನಾ ಇಷ್ಟನಾ? ಬಾಯಿ ಮುಚ್ಕೊಂಡಿರೋ ನೀನು, ಬಾಯಿ ಮುಚ್ಕೊಂಡಿರೋ. ಈ ನಡುವೆ 8 ಮಾತು ಕೇಳಿ ಭಾರಿ ಅದ್ಗೆಟ್ಟೋಗಿದ್ಯಾ ನೀನು. ಮುಂಚೆ ಎಲ್ಲ ಅಮ್ಮ ಅಮ್ಮ ಅನ್ಕೊಂಡು ಹಿಂದಿಂದ ತಿರುಗ್ತಾ ಇದ್ದಿದ್ದು ನನ್ನ ಮಗನು. ಇವಾಗ ನಾನಂದ್ರೆ ಲೆಕ್ಕಕ್ಕೆ ಇಲ್ದಂಗೆ ಆಗೋಯ್ತು. ಲೆಕ್ಕಕ್ಕೆ ಇಲ್ಲ ನಿಂಕ. ಏನು ಮಾಡ್ಬೇಕಾಯ್ತು? ನಿನ್ನ ಮಾತು ಕೇಳು. ನನ್ನ ಹೆಂಡ್ರನ್ನ ಓಡಿಸು ಅಂತ ಹೇಳ್ತೇನೆ ನೀನು. ನನ್ನ ಹೆಂಡ್ರನ್ನ ಓಡಿಸಿದ್ರೆ ನನ್ನ ಮಕ್ಕಳು ಸುಮ್ಮನೆ ಬಿಡ್ತಾರ ನನ್ನನ್ನು? ಅವ್ರ ಮನೆಗೆ ಬಂದಿದ ತಕ್ಷಣ ಫಸ್ಟ್ ಕೇಳೋದೆ ಅಮ್ಮನಲ್ಲಿ ಅಂತ. ನಾವು ಅವ್ರ ಅಮ್ಮನೇ ಇಲ್ಲ ಅಂತಂದ್ರೆ ಅವ್ರು ಸುಮ್ಮನೆ ಬಿಡ್ತಾರ? ಎಂತ ಮಾತು ಹೇಳ್ತೀಯ? ಹಂಗಂತ ಹೇಳ್ಬಿಟ್ಟು ಎತ್ತದಾಯ್ತು ಮರ್ಯಾದೆ ಕೊಡ್ತೀರೈತೆ ನೀನು. ನೋಡಮ್ಮ, ನಿಂಗೆ ವಯಸ್ಸಾಗೋಯ್ತು, ನನಗೂ ವಯಸ್ಸಾಗೋಯ್ತು. ನಾವೇನಿದ್ರು ಇನ್ನು ಮಕ್ಕಳಿಗೋಸ್ಕರ ಬದುಕಬೇಕು. ನನ್ನ ಮಕ್ಕಳಿಗೆ ನನ್ನ ಹೆಂಡ್ರು ಅವಶ್ಯಕತೆ ಅವಳೆ. ನಾನು ಅದಕ್ಕೋಸ್ಕರ ನನ್ನ ಹೆಂಡ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ನೀನು ಬಾಯಿ ಮುಚ್ಕೊಂಡಿರು ಅಷ್ಟೇ. ನಾನು ಒಂದು ದಿವಸ ಇಲ್ಲ ಅಂದರೂ ಇರ್ತಾರೆ ಅವರು. ಅವ್ರ ಅಮ್ಮನ ಇಲ್ಲ ಅಂದರೆ ಇರಲ್ಲ. ಹಂಗೆಲ್ಲ ನಾನು ನೀನು ಒಳ್ಳೆಯವಳಾಗಿದ್ರೆ ಏನೋ ಪಾದ ತೊಳೆದು ನೀರು ಕುಡಿಬೋದು. ನೀನು ಯಾವಾಗಲೂ ಸರೋಜಿ ಕುಚೇಷ್ಟೆ ಅದು ಇದು ಅಂತ ಇರ್ತೀಯ. ಯಾಕೆ ಬೇಕೋ ನಿಮ್ಮ ಸವಾಸ? ಅದಕ್ಕೆ ನಾವು ದೂರ ಇದ್ಬಿಟ್ಟಿದ್ರಿ. ಏನು ಬೇಕೋ ಎಲ್ಲ ತಂದಾಗ್ತಾನಲ್ಲಪ್ಪ ನಿಮ್ಮ ಅಪ್ಪನು. ಇನ್ನೇನಕ್ಕೆ ಬೇಕು ಹೇಳು? ಏನೇ ಇದು ರಾಮಾಯಣ? ಏನು ಇಲ್ಲಪ್ಪ. ಆಗ ಅಮ್ಮ ಯಾರೋ ಕೆಲಸದವಳು ಬಂದವಳೆ. ಏನೋ ಅವ್ರ ಹಣ್ಣು ಅವ್ರ ಹೊತ್ತಿಗೆ ಸೇರಿಲ್ಲಂತೆ. ಅದಕ್ಕೆ ನಾನು ಕೆಲಸ ಕೊಡ್ರಿ, ನೀವೇನು ದುಡ್ಡು ಕೊಡ್ಬೇಡ್ರಿ, 3 ಹೊತ್ತು ಊಟ ಹಾಕ್ರಿ ಅಂತ ಹೇಳಿದ್ಲು. ಇವನು ಬಂದ್ಬಿಟ್ಟು ನಮ್ಮ ಮನೆಗೂ ಕೆಲಸ ಮಾಡಲಿ, ನನ್ನ ಹೆಂಡ್ರಿಗೂ ಕೆಲಸ ಮಾಡಿಕೊಡ್ಲಿ ಅಂತ ಹೇಳಿದ್ನು. ಅದಕ್ಕೆ ಸರೋಜಿ ನಾನು ಕಳಿಸಲ್ಲ ಅಂತಂದ್ಲು. ಇವನೆಂಡ್ರು ಇಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೋಸ್ಕರ ಈ ದೊಡ್ಡವನು ಇಲ್ಲಿ ಇಟ್ಕೊಡ್ತಂತೆ. ಇವನು ಸರಿ ಇಲ್ಲಂತೆ. ಇವನೆಂಡ್ರು ಪತಿವ್ರತೆ ಅಂತೆ. ಪತಿವ್ರತ ಶಿರೋಮಣಿ. ದೊಡ್ಡವನ್ನ ಹೆಂಗಂದ್ರೆ ಹಂಗೆ ಮಾತಾಡ್ತಾನೆ ಇವನು. ಲೇ, ಅವ್ನು ಮಾತಾಡೋದ್ರಾಗ ಏನು ತಪ್ಪಿಲ್ಲ. ನೀನು ಮಗನ್ಕ ಇನ್ಮೇಲಾದರೂ ಮಾನ ಮರ್ಯಾದಿಂದ ಬದುಕಕ್ಕೇಳು. ಎಲ್ಲ ಗಂಡಸರು ಹಂಗೆ. ಅವನು ನೋಡಿದ ತಕ್ಷಣ ಹಂಗೆ ಮಾತಾಡ್ತಾರೆ. ಅವನು ಬದುಕ್ತಾ ಇರೋದು ಹಂಗೆ. ಅವನಿಗಿರಬೇಕು ಮಾನ ಮರ್ಯಾದೆ ದೊಡ್ಡವನ್ಗ. 2-3 ನಾನು ಬೆನ್ನಿಂದನೇ ಮಾತಾಡೋದೆ. ಆ ದೊಡ್ಡವನು ಬಂದರೆ ಬಾಗ್ಲಾಗೆ ನಿಲ್ಲಿಸಿ ಮಾತಾಡ್ಸ್ರಿ, ಮನೆಯೊಳಗೆ ಸೇರಿಸ್ಬಿಟ್ರಿ ಅಂತ. ಬೇಕಾ ಇದೆಲ್ಲನೂ? ಬೇಕಾ? ಆ ಮಾತು ಕೇಳಿಸ್ಕೊಂಡಿದ್ದ ತಕ್ಷಣ ತಂದೆ ಸ್ಥಾನದಾಗಿರೋ ನನಗೆಷ್ಟು ಹೊಟ್ಟೆ ಉಡ್ತಿರಲ್ಲ. ದೊಡ್ಡ ನನ್ನ ಮಗನ್ನ ನನ್ನ ಎದುರುಗನೆ ಹೆಂಗನ್ಬಿಟ್ರು ಅಂತ ಸರಿಯಾಗಿ ಕೇಳಕ್ಕಾಗ್ತಾರಿಲ್ಲ. ನೀನಾದರೆ ಕೇಳ್ತೀಯಮ್ಮ, ನಾವು ಕೇಳೋಕ್ಕಾಗಲ್ಲ. ಯಾಕಂದರೆ ನಿನ್ನ ಮಗನ ಅಷ್ಟು ಸಾಚ ಅಂತ. ನಮ್ಮನೆ ಊಟ, ನಮ್ಮನೆ ಬಟ್ಟೆ,
ಬೇರೆಯವ್ರ ಕೈಗೆ ತೆನ್ಸ್ಕೊಳೋದು ನೋಡ್ದಾ ಎಂತ ಹಣೆ ಬರ. ಹಾಂ, ಮನೆಗೆ ದೊಡ್ಡ ಮಗನಾಗಿ ಎಲ್ಲ ಜವಾಬ್ದಾರಿ ತಗೊಂಡು ಎಲ್ಲರಿಗೂ ಬುದ್ಧಿ ಹೇಳ್ಕೊಂಡು ಹಾಂ ಇರಬೇಕಾಗಿರೋನು ಇವತ್ತು ಈ ಪರಿಸ್ಥಿತಿನಾಗ ಅವನೇ. ಅದೆಲ್ಲ ಎಲ್ಲ ನೋಡ್ಕೊಂಡ್ಲಪ್ಪ. ಇವನು ಹೇಳ್ತಾನೆ ಚಿಕ್ಕೋನು, ನನ್ನ ಹೆಂಡ್ರು ಬರ್ತಾಳೆ ನೀನು ಹೋಗಿ ಪಕ್ಕಕ್ಕೆ ನಿಂತ್ಕೊಳ್ಳೋ ಅಂತ. ಹೇಳ್ತಾರಮ್ಮ, ಹೇಳ್ತಾರೆ, ಹೇಳ್ತಿರ್ತಾರ. ಹಾಂ, ನಿನಗೆ ಮಗನು ನನಗೆ ಮಗನು, ಅವ್ರಿಗೆ ಅವ್ರ ಹೆಂಡತಿ ಹೆಚ್ಚು. ನಿನ್ನ ಮಗನ ಕರೆಕ್ಟಾಗಿ ಇದ್ದಿದ್ರೆ ಇವತ್ತು ಅವನ ಆ ಮಾತು ಮಾತಾಡೋದೇನಿತ್ತು, ಏನಿತ್ತು ಅರ್ಥ ಮಾಡ್ಕೊಳ್ಳೋನಾದರೆ ಅರ್ಥ ಮಾಡ್ಕೊಬೇಕು. ಮಾನ ಮರ್ಯಾದೆ ಇದ್ದರೆ, ಇಲ್ಲ ಅಂತಂದರೆ ಜನಗಳ ಕೈಗೆ ಹಚ್ಚಿ ಇತ್ತು ಅನ್ಸ್ಕೊಂಡು ಇವನ ಜೀವನ ಇಷ್ಟೇ. ನಿನ್ನ ಹತ್ರ ಗಂಟೆಗಟ್ಟಲೆ ಮಾತಾಡೋಕೆ ನಂಗೆ ಟೈಮ್ ಇಲ್ಲ. ಆ ಜೈಲಿಗೆ ಬೇರೆ ಹೋಗಿ ಬರಬೇಕು. ಏನಕ್ಕ ಜೈಲ್ಗ? ಅವ್ನು ಮುಂಜಿನ ಹತ್ರ ಅಷ್ಟು ಮಾತಾಡಬೇಕು. ಪಂಡಿತರು ನಾನು ಸಂಜಯ್ ಎಲ್ಲ ಓದ್ತಾ ಇದ್ದೀರಿ. ಅಯ್ಯೋ ಈಳಿಂಟ್ಲಪ್ಪ ಅಂದ್ರೆ ಪೆರ್ಕಾಡ್ತಾ ಉಂಟಾರಿ ಒಬ್ಬ ಸುತ್ತ. ಅಯ್ಯ ಬೇಡ ಬೇಡ ಅಂದ್ರೂ ಮದುವೆ ಯಪ್ಪನ ಮದುವೆ ಮಾಡಕ್ಕೆ ಮುಂದ್ಕೊಂಡು ನಿಂತ್ಕೊಂಡವನು. ದೊಡ್ಡ ನಡಿಯೋ ಒಳಕ ಈಗ ಮಾನ ಮರ್ಯಾದೆ ಇಲ್ಲೇನು? ಯಾಕಮ್ಮ? ಅಯ್ಯಪ್ಪ ನಿನ್ನಿಂದ ನಾನು ಇನ್ನೂ ಅದೆಷ್ಟೆಷ್ಟು ಅನ್ಸ್ಕೊಬೇಕು ನಿಮ್ಮ ಅಪ್ಪನ ಕೈಲಿ. ನಡಿಯೋ ಮಾನವಾಗ ಒಳಕ. ನೋಡ ಶಿಕ್ಕುನೆ. ಹಾಂ, ಏನು ಹೇಳು? ಎಂಟ್ರು ಅಂತ ತಲೆ ಮೇಲೆ ಕುತ್ಕೊಂಡಿದ್ಯಲ್ಲ, ಅವಳು ತಂಗಿ ನೋಡ್ದ ಎಂತ ಕೆಲಸ ಮಾಡಿದ್ಲು ಅವಳು ಸುನೀತಿ. ಅವಳು ಆ ಕೆಲಸ ಮಾಡಿದ್ಲು, ನನ್ನೇನು ಟ್ರೈನ್ ಮಾಡಿದ್ಲು? ಹಾಂ, ಸರಿಲ್ಲಲೇ, ಅವ್ರ ವಂಶನ ಸರಿಲ್ಲಲೇ. ಅವ್ರ ಅಮ್ಮನಾಗ್ಲಿ ಅವಳಾಗ್ಲಿ ಅವಳ ತಂಗಿ ಆಗ್ಲಿ ಯಾರೂ ಸರಿಲ್ಲ. ನೀನು ಸರಿಯಾಗಿದೆಯಾ? ಮದುವೆಗೆ ನಿಂಗೆ ಕೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಹೋಗಿ ಬಾಯ್ ಮುಚ್ಕೊಂಡು. ಏನಕ್ಕ ಸಮಾಚಾರ? ಅನೋ ಏಮನ ಗುಂಡನ ಏಮ್ ಹೇಳಕ್ಕ? మీరు ఈ ఇంట్లో ఉండేది వాళ్ళ ఆ ఇంట్లో ఉండేదా? ಸರಿ ಸರಿ. ಅಮ್ಮ ಅಮ್ಮನೇನು ತೋಟದ ಕೆಲಸ ಏನು ಮಾಡಲ್ಲೇನೋ? ಏನು ಸುಮ್ಮನೆ ಬರ್ತದೇನಮ್ಮ ಊಟ 3 ಹೊತ್ತು ಊಟ? ಹಾಂ, ಹ್ಞೂ ತೋಟದ ಕೆಲಸ ಮಾತಾಳೆ ಕರ್ಕೊಂಡು ಹೋಗ್ಬೇಕು ತೋಟಕ. ಮಗು ಏನಮ್ಮ ತೋಟದ ಕೆಲಸ ಏನು ಮಾಡಲ್ಲ? ಕಳೆಗಿಳೆ ಒರೆಯೋದು, ಆ ಕಬ್ಬಾಗ 5 ಮುರಿದು ಹಾಕೋದು, ಕಂಬಳಿ ಗಿಡದಾಗ ಕುಡಿ ಕಿತ್ತಾಕೋದು ಅವೆಲ್ಲ ಮಾಡ್ತೀಯಾ? ಹ್ಞೂ చేస్తానಪ್ಪ, ಅಂత పని చేస్తాను. ನಡಿ ಮತ್ತೆ ಹೋಗೋಣ. అవునా ఇవిడేనా? ಇವಾಗೆ. దూరం నిలుచుకో. ಏನು ಪರವಾಗಿಲ್ಲ ಬಿಡಮ್ಮ. ಬಾಯಕಮ್ಮನಾಕ ಊರಾಗಿನ ಜನ ಮನೆಗಿನ ಜನ ಚೀತು ಅಂತ ಉಗಿತಾ ಇದ್ರು. ತಿರ್ಗಾ ಅಲ್ಲಿಗೆ ಬಿಟ್ಕೊಂಡು ಹೋಗೋಣಲ್ಲೇ ದೊಡ್ಡೋಣ. ಏನಮ್ಮ ಹೆಂಗ್ಸ್ರು ಇದಿರಲ್ಲ ಮಾತಾಡ್ ಕಳ್ಸಿ ಜೊತೆ ಕರ್ಕೊಂಬರ್ತೀವಿ ನಡಿ. ನಿಂಕೇನ ಅವಳ ಹತ್ರ ಮಾತು? ಇಲ್ಲ ಮಗು ಕೇಳ್ತಾ ಇದ್ದಿದ್ದು ಅಷ್ಟೇ. ನೀನೇನ್ ಕೇಳ್ಬೇಕಾಗಿಲ್ಲ, ಮಾತಾಡ್ಸ್ಬೇಕಾಗಿಲ್ಲ. ಯಾಕಮ್ಮ ನಿಂಗೂ ನನ್ನ ಮೇಲೆ ನಂಬಿಕೆ ಇಲ್ಲೇನು? ಅಪ್ಪ ಅದೇ ನಂಬಿಕೆ, ನಂದಿ ಬೆಟ್ಟದ ಹತ್ರ ಅಷ್ಟು. ನೀನು ಒಟ್ಟುದ್ದಾಗ ಹೋಗು. ಅವ್ನು ಕೂಡ ಮಾತಾಡ್ಬೇಡ ನೀನು. ಏನ ಏಮಂದಕ್ಕ ಏನಕ್ಕೆ ಮಾತಾಡ್ಬೇಡ ನೀನು ಅಷ್ಟೇ. ಹ್ಞೂ ಸರಿ ಆಯ. ಇವಳನ್ನೇ ನೇಸು ಕಮಿಟಿ ಮಾಡಿಬಿಟ್ಟು ತಾಯಿಗೆ ಕಟ್ಟು ಅಂದ್ರೆ ಇನ್ನು ಇವಳಿಗೆಲ್ಲಿ ಕಟ್ಟು ಒಳಗೆ ಕರ್ಕೊಳ್ಳೋಣ. ಅಯ್ಯೋ ಭಗವಂತ ನಮ್ಮಪ್ಪ, ಇವನ್ನ ಹುಷಾರಾಗಿ ನೋಡ್ಕೊಬೇಕು. ಹ್ಞೂ ಸರಿ ಇಲ್ಲ. ನೀನು ನಮ್ಮ ಕರ್ನಾಟಕದಾಗ ಬಂದಿದ್ಯಾ ತಾನೇ? ಹ್ಞೂನ. ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಂಗಿಲ್ಲ. ಮಾತಾಡಿದ್ರೆ ಸ್ಟ್ರೈಕ್ ಮಾಡ್ತೀನಿ ನಾನು. ಈಗ ಬರಲ್ಲ ಕನ್ನಡ? ಬರ್ತದೆ. ಅದು ಮಾತಾಡೋ. ನಿಂಗೆ ರೋಗನೇ? ಏನು ರೋಗ ಇಲ್ಲಣ್ಣ, ಚೆನ್ನಾಗಿದ್ದೀನಿ. ಎಲ್ಲೇ ಇರು ಹೇಗೆ ಇರು ಕನ್ನಡ ಮಾತಾಡು. ಸರಿ ಅಣ್ಣ, ಆಯ್ತಣ್ಣ ನೀನು ಹೇಳಿದ್ಮೇಲೆ. ಹಂಗೆ ಇದೇನೋ ಹಿಂಗ್ ಬಂದು ಕೂತ್ಕೊಂಬಿಟ್ಟಿದ್ಯಾ? ಇರಂಗೆ. ನೀವು ಎಷ್ಟು ಜನ ಮಕ್ಳು? ನಾನು ನಮ್ಮ ಅಣ್ಣೋರಿಬ್ರು. ನಾನೇ ಲಾಸ್ಟ್ನೇವಳು. ನಿಮ್ಮ ಅಮ್ಮನ? ನಮ್ಮ ಅಮ್ಮನು ನಮ್ಮ ಅಪ್ಪನ ಕರ್ಕೊಂಡು ಹೊರಟೋದ್ಲು. ನಿಮ್ಮ ಅಪ್ಪನ? ನಮ್ಮ ಅಮ್ಮನ ಕರ್ಕೊಂಡು ಹೊರಟೋದ್ನು. ಓ, ನಿಮ್ಮ ಅಮ್ಮನು ನಿಮ್ಮ ಅಪ್ಪನ ಕರ್ಕೊಂಡು ಹೋದ್ನು? ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಕರ್ಕೊಂಡು ಹೋದ್ನಾ? ಹೂನಣ್ಣ, ಕರ್ಕೊಂಡು ಹೋಗಿಲ್ಲ. ಮ್ಯಾಲ್ಕ್ ಹೋದ್ರು. ನಮ್ಮ ಅಪ್ಪನ ಬಸ್ ಹೋದ್ನಾ, ಆಮೇಲೆ ನಮ್ಮ ಅಮ್ಮನ ಕರ್ಕೊಂಡು ಹೋದ್ನು. ಓ ಹಂಗೆ. ಟಿಕೆಟ್ ತಗೊಂಬಿಟ್ಟವ್ರನ್ನ? ತಗೊಂಡಿಲ್ಲನಾ? ತಕೊಂಡ್ರು. ಸತ್ತೋಗಿರೋದನ್ನು ಟಿಕೆಟ್ ತಕೊಂಡ್ರು ಅಂತ ಅನ್ನೋದೆ. ಓ ಹಂಗೆ. ನೀನ್ ಯಾಕೆ ಮದುವೆ ಮಾಡ್ಕೊಂಡಿಲ್ಲ? ಏನೋ ಮದುವೆ ಮೇಲೆ ಇಂಟ್ರೆಸ್ಟ್ ಇಲ್ಲಣ್ಣ. ಒಳ್ಳೆ ಹುಡುಗನ್ ಸಿಕ್ಬೇಕು, ಚೆನ್ನಾಗಿ ನೋಡ್ಕೊಂಡು ಹುಡುಗನ್ ಸಿಕ್ಬೇಕು, ಕಾರ್ ಇಕ್ಕಿರ್ಬೇಕು, ದೊಡ್ಡದು ಬಂಗ್ಲೆ ಇಕ್ಕಿರ್ಬೇಕು ನಿಮ್ಮನೆ ಹಂಗೆ. ಅಂತ ಹುಡುಗನಿದ್ರೆ ಹೇಳೋಣ, ಮದುವೆ ಮಾಡ್ಕೊಂತೀನಿ. ಓಹೋ, ಹೆಲಿಕಾಪ್ಟರ್ ಏನ್ ಬೇಡೇನೋ? ಇದ್ರೆ ಬೇಕಣ. ಹೆಲಿಕಾಪ್ಟರ್, ದೊಡ್ಡದು ಬಂಗ್ಲೆ, ಅದ್ ಕಾರು, ಅದ್ ಗಾಡಿ ಇಕ್ಕಿರ ನೋಡ್ತೀನಿ. ಅಲ್ಲಿವರೆಗೂ ಹಂಗೆ ಇರು. ಆಯ್ತಣ್ಣ, ಆಯ್ತು. ಅಮ್ಮ ನೋಡಾಗ ಚಿಕ್ಕವನ್ ಮಾತಾಡ್ತಾವ್ ನೋಡ. ಅಮ್ಮನ್ ಕೂಡ ಏನ್ ಮುಂದೆನೆ ಹೋಗಿ ಕುತ್ಕೊಂಡ್ಬಿಟ್ಟವನೆ. ಮಾತಾಡಿದ್ರೆ ನಾನು ಮಾತಾಡ್ಕೊಂಡ್ಲಿ ಬಿಡು. ನಾನ್ ಮಾತಾಡಿದ್ರೆ ಬೇಡ ಅಂತೀಯ, ಅವ್ನು ಮಾತಾಡಿದ್ರೆ ಮಾತಾಡ್ಕೊಂಡ್ಲಿ ಬಿಡು ಅಂತೀಯಲ್ಲಮ್ಮ ನೀನು. ಹಂಗೆ ನಡಿ ಒಳಕ್ಕ. ನಿಂಗೆ ಎಷ್ಟು ಮಕ್ಳು? ಇಬ್ರು. ಓ ಇಬ್ರು ಮಕ್ಳಾ? ಎಲ್ಲ ಬಂದೇ ಇಲ್ಲ. ಒಬ್ಬನ ಅವ್ರ ಅತ್ತೆ ಮನೆಗವನೆ, ಇನ್ನೊಬ್ಬನ ಬೆಂಗಳೂರಾಗವನೆ. ಅವ್ರ ಅತ್ತೆ ಮನೆಗೆ ಇಳ್ತಕವನೇನೋ, ಅಲ್ಲೇ ಇರೋದ? ಬರಲ್ಲ? ಬರ್ತಾನೆ. ನನ್ನ ತಂಗಿ ಮಗಳನ್ನ ಮದ್ವೆ ಆಗಿರೋದು. ಓ ನಿನ್ ತಂಗಿ ಮಗಳನ್ನ. ಸರಿ. ಬೆಂಗಳೂರಾಗ ಏನ್ ಕೆಲಸ ಮಾಡೋದು? ಪೊಲೀಸು. ಓ ಸರಿ. ತಾಟಕ ಹೋಗ್ಬೇಕು. ಕಂಬಳಿ ಗಿಡದಾಗ ಕುಡಿ ಕಿತ್ತಾಕ್ಬೇಕು. ನಡಿ. ನಡಿಯೋಣ. ಅಮ್ಮ ಬಾಮ ಇಲ್ಲಿ. ಏನಾಯ್ತು ಹೇಳು. ಅವನು ಕಂಬಳಿ ಗಿಡದಾಗ ಕುಡಿ ಕಿತ್ತಾಕ್ಬೇಕು ನಡಿ ಅಂತ ಹೇಳ್ತಾವನೆ. ತಾಳದ ಕೆಲಸನ ಮಾಡ್ಲಿ ಬಿಡು.
ಏನು ಅವಳಿಗೆ 3 ಹೊತ್ತು ಊಟ ಏನು ಸುಮ್ಮನೆ ಬರ್ತದ ಮನೆ ಕೆಲಸ ಮಾಡ್ಕೊಂಡೆ ಇದ್ರೆ ತಾಳ್ದಾಗು ಮಾಡ್ಲಿ ಬಿಡು. ಅಮ್ಮ ಅವ್ನು ಕರ್ಕೊಂಡೋಗ್ತಾವನೆ, ಕರ್ಕೊಂಡೋಗ್ಲಿ ಬಿಡ, ನಿಂಕೇನ ಬಾಧೆ? ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬೇಡ ಅಂತೀಯ, ಅವ್ನು ಕರ್ಕೊಂಡೋಗ್ಲಿ ಅಂದ್ರೆ ಕರ್ಕೊಂಡು ಹೋಗು ಅಂತೀಯ. ಥೂ, ಇನ್ನೇನ ಮಾತಾಡಿದ್ರೆ ದೊಡ್ಡವನೇ ಇಟ್ಕೊಳ್ಳಿ ಎತ್ಕೊಂಡು ನಿಂತು ಬಿದ್ದು ಬಿಡ್ತೀನ. ನಮ್ಮ ಅಮ್ಮನ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಕ್ತಾಳೆ. ಹೇಳಿ ಅಣ್ಣ ಹೋಗೋಣ. ನಡಿ ಮುಂದುವರಿಯುವುದು.